ವಿಧಾನ ಪರಿಷತ್ ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಿದ್ದರೂ ಮತ್ತೊಮ್ಮೆ ಕೈ ಪಕ್ಷದಿಂದ ಆಕಾಂಕ್ಷಿಗಳ ಪೈಪೋಟಿ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ನೇರ ಕಾರಣ ಕೊಡಗಿನ ಮಂಜುನಾಥ್ ಅವರಿಗೆ ಘೋಷಣೆಯಾಗಿರುವ ಕೈ ಟಿಕೆಟ್ ತಪ್ಪುದು ನಿಶ್ಚಯವಾಗಿದೆ. ಈಗಾಗಲೇ ರಾಜ್ಯ ವಿಧಾನ ಪರಿಷತ್ನ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಿದ್ದು, ಕೊಡಗಿನ ಮಂಜುನಾಥ್ ಸ್ಪರ್ಧಿಸುವುದು ಬಹುತೇಕ ಖಚಿತ ಆಗಿತ್ತು. ಆದರೆ ಇದೀಗ ಅವರಿಗೆ ಟಿಕೆಟ್ ಕೈತಪ್ಪುವುದು ಕನ್ಫರ್ಮ್ ಎನ್ನಲಾಗಿದೆ. ಇದನ್ನ ಮನಗಂಡ ಬೇರೆ ಕೈ ಟಿಕೆಟ್ ಆಕಾಂಕ್ಷಿಗಳು ಇದೀಗ ಮತ್ತೆ ತಮ್ಮ ಪೈಪೋಟಿ ಆರಂಭಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ರಮೇಶ್ ಶೆಟ್ಟಿ ಇದೀಗ ನಾನು ಕೂಡ ಒಬ್ಬ ಆಕಾಂಕ್ಷಿ ಎನ್ನುವ ಮೂಲಕ ಮತ್ತೊಮ್ಮೆ ಟಿಕೆಟ್ ಘೋಷಣೆ ಒಂದೇ ಅಂತಿಮವಲ್ಲ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಫಾರಂ ಸಿಗುವವರೆಗೂ ಅಭ್ಯರ್ಥಿ ಯಾರು ಅನ್ನೋದು ಗೊತ್ತಾಗುವುದಿಲ್ಲ ಎನ್ನುತ್ತಾ ಹಾಲಿ ಟಿಕೆಟ್ ಪಡೆದಿರುವ ಕೊಡಗಿನ ಮಂಜುನಾಥ್ರಿಗೆ ಕಣಕ್ಕಿಳಿಸುವ ಯಾವುದೇ ಇರಾದೆ ಕೈಪಕ್ಷಕ್ಕೆ ಇಲ್ಲ ಅನ್ನುವುದನ್ನು ಪರೋಕ್ಷವಾಗಿ ತಿಳಿಸಿದ್ದಾರೆ. ಜೊತೆಗೆ ಹಾಲಿ ಕ್ಷೇತ್ರದ ಎಂಎಲ್ಸಿ ಎಸ್ಎಲ್ ಭೋಜೇಗೌಡ ವಿರುದ್ಧ ಪ್ರಖರ ವಾಗ್ದಾಳಿ ನಡೆಸಿ ಕಾಂಗ್ರೆಸ್ ಯಾರೊಂದಿಗೂ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ, ಚುನಾವಣೆ ನಡೆದು ಪಕ್ಷ ಟಿಕೆಟ್ ಕೊಟ್ರೆ ಎದುರಾಳಿಗಳಿಗೆ ನಾನು ಕೂಡ ಪ್ರಬಲ ಪೈಪೋಟಿ ನೀಡಬಲ್ಲೆ ಎಂದಿದ್ದಾರೆ. ಈ ನಡುವೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆಗೆ ಟಿಕೆಟ್ ಕೊಡಲಿಲ್ಲ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನೇ ಬಿಟ್ಟು ಹೋಗಿದ್ದ ನಂಜೇಶ್ ಬೆಣ್ಣೂರ್ ಅವರನ್ನ ಮತ್ತೆ ಕೈಪಾಟಿಗೆ ಕರೆತರುವ ತೆರೆಮರೆಯ ಕಸರತ್ತು ನಡೆದಿದೆ ಎನ್ನಲಾಗ್ತಿದೆ. ಇದರೊಂದಿಗೆ ನಂಜೇಶ್ರಲ್ಲಿ ಟಿಕೆಟ್ ಆಕಾಂಕ್ಷೆ ಮತ್ತೆ ಮನೆ ಮಾಡಿದೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೆ ಯಾವಾಗ ಏನ್ ಕೊಡ್ತಾರೋ ಏನ್ ಕಿತ್ಕೊಳ್ತಾರೋ ಯಾರಿಗೂ ತಿಳಿಯದು. ಇದು ಮರ್ಮದಂತಾಗಿದೆ. ಏನು ಶಿಕ್ಷಕರ ಬಹುದಿನದ ಒಂದು ಬೇಡಿಕೆಗಳಿದೆ. ಒಂದು NPS ಇರ್ಬೋದು, ಅಥವಾ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳಿರ್ಬೋದು, ಅಥವಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ ಹುದ್ದೆಗೆ ಬಡ್ತಿ ನೀಡ್ತಕ್ಕಂಥ ಸಮಸ್ಯೆ ಇರ್ಬೋದು, ಮತ್ತು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನವನ್ನು ನೀಡದೇ ಇರತಕ್ಕಂಥದ್ದು, ಅದನ್ನು ಮತ್ತೆ ಮುಂದುವರಿಸ್ತಕ್ಕಂಥದ್ದು ಹಂತ ಹಂತವಾಗಿ ಈ ನಿಟ್ಟಿನ ಅನೇಕ ಸಮಸ್ಯೆಗಳಿದೆ. ಇವೆಲ್ಲವನ್ನೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಈಡೇರಿಸುವಂಥ ಒಂದು ಭರವಸೆಯನ್ನು ನೀಡಲಾಗಿದೆ. ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಇಡೀ ಕರ್ನಾಟಕದ ಜನತೆಗೆ ಮನವರಿಕೆಯಾಗಿದೆ, ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿ. ಏನು ನಾವು 5 ಗ್ಯಾರಂಟಿಗಳನ್ನು ನಮ್ಮ ಪಕ್ಷ ನೀಡಿತ್ತು, ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ನೇತೃತ್ವ ಅತ್ಯಂತ ಸಮರ್ಥವಾಗಿ 5 ಗ್ಯಾರಂಟಿಗಳನ್ನು ಕೂಡ ಈಗಾಗಲೇ ಜಾರಿಗೆ ತಂದಿದ್ದೇವೆ. ಹಾಗೆಯೇ ಈ ಶಿಕ್ಷಕರ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತಕ್ಕಂಥ ಸಂಪೂರ್ಣ ಭರವಸೆಯನ್ನು ಕಾಂಗ್ರೆಸ್ ಪಕ್ಷ ನೀಡಿದೆ, ಅದರಂತೆ ಈಡೇರಿಸುತ್ತೆ. ಆ ಹಿನ್ನೆಲೆಯಲ್ಲಿ ಅವರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಅವರು ಬೆಂಬಲಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೇನೆ. ಈ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭೋಜೇಗೌಡರವರು 6 ವರ್ಷಗಳ ಕಾಲ ಏನು ಒಂದು ದೊಡ್ಡ ಆಶಾಭಾವನೆಯನ್ನು ಇಟ್ಕೊಂಡ್ರು. ಇವರು ಬರೀ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ, ನಮ್ಮ ಎಲ್ಲ ಬೇಡಿಕೆಗಳು ಈಡೇರಬೇಕು ಅಂತ ಹೇಳಿ ಒಂದು ಆಶಾಭಾವನೆಯನ್ನು ನಮ್ಮ ಶಿಕ್ಷಕರು ಅವರನ್ನು ಬೆಂಬಲಿಸಿದರು. ಯಾವ ಬೇಡಿಕೆಗಳು ಕೂಡ ಈ ಸಂದರ್ಭದಲ್ಲಿ ಈಡೇರಿಲ್ಲ. ಹಾಗಾಗಿ ಅವರು ಅತ್ಯಂತ ಭ್ರಮನಿರಸನರಾಗಿದ್ದಾರೆ. ಹಾಗಾಗಿ ಅವರು ಈ ಸರಿ ಭೋಜೇಗೌಡರನ್ನ ಚುನಾವಣೆಯಲ್ಲಿ ಸೋಲಿಸೋದಲ್ಲದೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಖಂಡಿತವಾಗಿಯೂ ಈ ಸರಿ ಗೆಲ್ಲಿಸ್ತಕ್ಕಂಥ ಒಂದು ಆಶಾಭಾವನೆಯನ್ನು ನಾವು ಈ ಸರಿ ಇಟ್ಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಶಿಕ್ಷಕರನ್ನು ಕೂಡ ಉಪನ್ಯಾಸಕರು ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ, ಕಾಂಗ್ರೆಸ್ ಅಭ್ಯರ್ಥಿಗಳ ಮುಂದಿನ ದಿನಗಳಲ್ಲಿ ಬೆಂಬಲಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಕೂಡ ಒಬ್ಬ ಆಕಾಂಕ್ಷಿ ಆಗಿದ್ದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಮಂಜುನಾಥನವರ ಒಬ್ಬ ಅಭ್ಯರ್ಥಿಯನ್ನು ಈಗಾಗಲೇ ಆಯ್ಕೆ ಮಾಡಿದ್ದಾರೆ. ಮತ್ತು ಏನಾದರೂ ಕೊನೆ ಅಂದರೆ ಶಿಕ್ಷಕರ ಒತ್ತಡವೂ ಇದೆ, ಪಕ್ಷದ ಮೇಲೆ ಒತ್ತಡವನ್ನು ತಂದಿದ್ದಾರೆ. ನಾನು ಶಿಕ್ಷಕರ ಮಧ್ಯದಲ್ಲೇ ಇರೋದರಿಂದ ಮುಂದೆ ಬದಲಾವಣೆ ಆಗ್ತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡಿದ್ದೇನೆ. ಆ ರೀತಿ ಏನಾದರೂ ಅವಕಾಶ ಕೊಟ್ಟರೆ ನಾನು ಕೂಡ ಆಕಾಂಕ್ಷಿ, ನಾನು ಕೂಡ ಸ್ಪರ್ಧೆಯನ್ನು ಮಾಡ್ತೇನೆ. ಅದಾಗದೆ ಹೋದರೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತೇನೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಮತ್ತು ನಾನು ಆಕಾಂಕ್ಷಿ, ಮತ್ತು ನಂಜೇಶ್ ಬೆಣ್ಣೂರು ಕೂಡ ಆಕಾಂಕ್ಷಿ. ಮತ್ತು ಕ್ಷೇತ್ರದ ತುಂಬ ಎಲ್ಲ ಭಾಳಷ್ಟು ಓಡಾಡಿರೋದರಲ್ಲಿ ನಾನು ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ನಾನು ಅತಿ ಹೆಚ್ಚು ಎನ್ರೋಲ್ಮೆಂಟನ್ನು ಮಾಡಿದ್ರೆ ಈ ಭಾಗದಲ್ಲಿ, ಮತ್ತು ಅವರು ಕೂಡ ಬೇರೆ ಬೇರೆ ಭಾಗದಲ್ಲಿ ಕೂಡ ಭಾಳ ಚೆನ್ನಾಗಿ ಎನ್ರೋಲ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ನಂಜೇಶ್ ಬೆಣ್ಣೂರವರು ಮಾಡಿದ್ದಾರೆ. ಹಾಗಾಗಿ ಅವರು ತುಂಬ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದರು. ಅವರು ಈಗಾಗಲೇ ಟಿಕೆಟ್ ಒಬ್ಬರಿಗೆ ಘೋಷಣೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರು ಈ ಪಕ್ಷಕ್ಕೆ ಈಗಾಗಲೇ ಎಲ್ಲ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ನನ್ನ ಒಂದು ಅವರಿಗೆ ಸಲಹೆ ಏನಂತ ಅಂದರೆ, ಅವರು ಇನ್ನೂ ತುಂಬ ಯುವಕರಾಗಿದ್ದಾರೆ, ಮುಂದೆ ಅವರಿಗೆ ಉಜ್ವಲವಾದಂಥ ಭವಿಷ್ಯ ಖಂಡಿತ ಇದೆ. ಹಾಗಾಗಿ ಅವರು ಈ ಪಕ್ಷನ ಬಿಡಬಾರ್ದಿತ್ತು ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಅವರು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಿ
ಮುಂದಿನ ದಿನಗಳಲ್ಲಿ ಅವರು ಅವಕಾಶ ಸಿಗುತ್ತೆ. ಯಾಕೆಂದರೆ ಭಾಳ ತುಂಬ ಒಂದು ಒಳ್ಳೆಯ ಆ್ಯಕ್ಟಿವ್ ವರ್ಕರ್ ಅವರು, ಅದ್ರ ಬಗ್ಗೆ ಎರಡು ಮಾತಿಲ್ಲ, ಶಿಕ್ಷಕರ ಮಧ್ಯೆನೇ ಇದ್ದಾರೆ. ಹಾಗಾಗಿ ಅವರು ವಾಪಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ಕೇಳ್ಕೊಂಡು, ಅಲ್ಲಿ ಈಗಾಗಲೇ ಅಧಿಕೃತ 2 ಅಭ್ಯರ್ಥಿಗಳನ್ನು ಕೂಡ ಈಗ ಏನು ಪದವೀಧರ ಜೊತೆಯಲ್ಲಿ ಈ ಅಭ್ಯರ್ಥಿನ ಕೂಡ ಅಧಿಕೃತವಾಗಿ ಘೋಷಣೆ ಮಾಡೋರಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಭೋಜೇಗೌಡರನ್ನು ಬೆಂಬಲಿಸ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಹಾಗಾಗಿ ಭೋಜೇಗೌಡರು ಕೂಡ ಇದನ್ನು ಶಿಕ್ಷಕರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಬೆಂಬಲಿಸ್ತಕ್ಕಂಥ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ. ಅದು ನಮ್ಮ ಕಾಂಗ್ರೆಸ್ನಲ್ಲಿ ವಿ ಫಾರಂ ಕೊಟ್ಟ ನಂತರದಲ್ಲಿ ಒಂದು ಅಧಿಕೃತ ಅಭ್ಯರ್ಥಿ ಅಂತ ಆಗ್ತಾರೆ. ಆದರೂ ಕೂಡ ಅವರು ಮಂಜುನಾಥ್ ಅವರಿಗೆ ಕೊಟ್ಟರು ಕೂಡ ನಾವೆಲ್ಲರೂ ಕೂಡ ಮಾಡ್ತೀವಿ. ಮತ್ತು ನಾವು ಆ ಪಕ್ಷದ ಅಭ್ಯರ್ಥಿಗಳ ಪರವಾಗಿಯೇ ಈಗ ಪ್ರಚಾರಕ್ಕೆ ಇಳಿದಿದ್ದೇವೆ.